ವೃದ್ಧೆಯ ಬಳಿಯಲ್ಲಿ ಚಿನ್ನದ ಸರ ಕಿತ್ತುಕೊಂಡಿದ್ದ ಅಂತಾರಾಜ್ಯ ಮಹಿಳೆಯರ ಬಂಧನ. ವಿಜಯಪುರ ಸಾರಿಗೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಯರಪ್ಪನಹಳ್ಳಿಯ ವೆಂಕಟಮ್ಮ ಎಂಬ ವೃದ್ಧೆಯ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಿದ್ದ ತಮಿಳುನಾಡು ಮೂಲದ ಮಹಿಳೆಯರು ವೃದ್ಧೆಯ ಕತ್ತಿನಲ್ಲಿದ್ದ 50 ಗ್ರಾಂ ಚಿನ್ನದ ಸರವನ್ನು ಕದ್ದು ಪರಾರಿಯಾಗುತ್ತಿದ್ದ ವೇಳೆ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ವರದಿಯಾಗಿದೆ. ಶಿಡ್ಲಘಟ್ಟದಿಂದ ದೇವನಹಳ್ಳಿಯ ಕಡೆಗೆ ಸಂಚರಿಸುತ್ತಿದ್ದ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ವೃದ್ಧೆಯ ಪಕ್ಕದಲ್ಲಿ ಕುಳಿತಿದ್ದ ಮಹಿಳೆಯರು ವೃದ್ಧೆಯ ಅರಿವಿಗೆ ಬಾರದಂತೆ ಸರವನ್ನು ಕಳುವು ಮಾಡಿ ವಿಜಯಪುರದ ಅಶೋಕ ನಗರದ ಬಸ್ ನಿಲ್ದಾಣದಲ್ಲಿ ಇಳಿದು ಆಟೋ ಹತ್ತಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಈ ವೇಳೆ ಕತ್ತಿನಲ್ಲಿ ಸರವಿಲ್ಲದ್ದನ್ನು ನೋಡಿಕೊಂಡ ವೃದ್ಧೆ ಅಳಲಾರಂಭಿಸಿದ್ದು, ಆಟೋದಲ್ಲಿ ಪರಾರಿಯಾಗುತ್ತಿರುವುದನ್ನು ಗಮನಿಸಿದ ಟಾಟಾ ಸುಮೋ ಚಾಲಕರೊಬ್ಬರು ಆಟೋಗೆ ಅಡ್ಡಿ ಹಾಕಿ ಮಹಿಳೆಯರನ್ನು ವಿಚಾರಿಸಿದಾಗ ನಮಗೇನೂ ಗೊತ್ತಿಲ್ಲ ಎಂದಿದ್ದಾರೆ. ನಂತರ ಅವರನ್ನು ಪೊಲೀಸರ ವಶಕ್ಕೆ ನೀಡಿದಾಗ ಆರೋಪಿಗಳು ತಮಿಳುನಾಡು ಮೂಲದ ಸುಧಾ ಹಾಗೂ ಅನು ಎಂದು ಗುರುತಿಸಿದ್ದು, ಒಬ್ಬ ಮಹಿಳೆ ತಪ್ಪಿಸಿಕೊಂಡಿದ್ದಾರೆ. ಅವರು ಕದ್ದಿದ್ದ ಚಿನ್ನದ ಸರವನ್ನು ವಶಕ್ಕೆ ಪಡೆದುಕೊಂಡು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. ಎಲ್ಲಿಂದ ಆಡ್ಕೊಂಡ್ಬಂದ್ರಿ ಇವೆಲ್ಲ? ಅಲ್ಲಿಂದ ನೋಡ್ರಣ ಒಳಗಡೆ ಕೊಂಡ ಬಟ್ಟಾಳಕ್ಕೆ ನಾನು ನೋಡ್ತಾನೆ ಒಳಗಡೆ ಕಿತ್ಕೊಂಡು ಒಳಗಡೆ ಕಿತ್ಕೊಂಡಿರೋ ಬಂಗಾರ